ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ ಜೂನ್ ತಿಂಗಳಿಗೆ ಕಾಲು ಇಟ್ಟಿದ್ದೀವಿ. ಸೊ ಜೂನಲ್ಲಿ ನಾವು ಅಂದ್ಕೊಂಡ ಹಾಗೇನೆ ಸಿನಿಮಾಗಳ ಒಂದು ಅಪ್ಡೇಟ್ಸ್ಗಳಾಗಿರ್ಬೋದು, ಸಿನಿಮಾಗಳ ಒಂದು ರಿಲೀಸ್ ಡೇಟ್ ಆಗಿರ್ಬೋದು, ಸೊ ಇದೆಲ್ಲ ತುಂಬಾ ತುಂಬಿಕೊಂಡಿರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಈ ಜೂನ್ ತಿಂಗಳಿಗೆ ನಾವು ಎಂಟ್ರಿ ಹೊಡೆದಿದ್ದೀವಿ. ಸೊ ಈ ಜೂನ್ ತಿಂಗಳಲ್ಲಿ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಇವತ್ತು ನಾನು ಏನು ಮಾತಾಡ್ತಾ ಇದ್ದೀನಿ ಮ್ಯಾಕ್ಸ್ ಸಿನಿಮಾದ ಬಗ್ಗೆ, ಅಂದರೆ ರಿಲೀಸ್ ಡೇಟ್ಗೆ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಲ್ತು ಕಾಯ್ತಾ ಇದ್ದಾರೆ. ಸೊ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ. ಸೊ ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಿದ್ದೀನಿ ಆ್ಯಂಡ್ ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನಿನ್ನೆ ನಾನು ಆ್ಯಕ್ಚುಲಿ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ದೆ ಭೀಮಾ ಸಿನಿಮಾದ್ದು ಯಾವಾಗ ರಿಲೀಸ್ ಆಗಬಹುದು ಅಂತ. ಈ ತಿಂಗಳಲ್ಲಿ ಏನಾದರೂ ರಿಲೀಸ್ ಆಗುತ್ತಾ ಅಥವಾ ಆಗಲ್ವಾ, ಅಥವಾ ಏನಾದರೂ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೋದಾ ಅಂತ. ಸೊ ಯಾಕಂದರೆ ಭೀಮಾ ಸಿನಿಮಾ ಕೂಡ ಅಷ್ಟೇ ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ದೀವಿ, ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಇಲ್ಲ, ಯಾವುದೇ ಅಪ್ಡೇಟ್ಗಳಿಲ್ಲ, ತುಂಬಾ ಲೇಟ್ ಆಗ್ತಾ ಇದೆ ಅನ್ನುವಂಥದ್ದು. ಅದು ಒಂದು ಕಡೆ ಆಗಿರುವಂಥದ್ದು. ತುಂಬ ಜನ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತಂಥ ಒಂದು ಪೋಸ್ಟಿಗೆ ಸೊ ಎಲ್ಲರೂ ಕೂಡ ನೋವೇ ಚಾನ್ಸೇ ಇಲ್ಲ ಅಂತಲೇ ಹಾಕಿದ್ದಾರೆ. ಸೊ ಇಟ್ಸ್ ಓಕೆ. ಒಂದು ಅರ್ಥದಲ್ಲಿ ಆಡಿಯನ್ಸ್ಗಳಿಗೆ ತುಂಬ ಒಂದು ರೀತಿಯಲ್ಲಿ ಕಾದು ಭಾಳ ಓವರಾಗಿ ವೇಟ್ ಮಾಡಿದ್ರೆ ಸೊ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ ಆಗುವಂಥದ್ದು. ಸೊ ನಾನು ಹೇಳೋದೇನು ಅಂತಂದರೆ, ರಿಲೀಸ್ ಡೇಟನ್ನು ಬೇಗ ಅನೌನ್ಸ್ಮೆಂಟ್ ಮಾಡಿಬಿಡಿ ಅನ್ನುವಂಥದ್ದು. ಯಾಕೆಂದರೆ ಒಂದು ತಿಂಗಳು ಮುಂಚೆನೇ ಎಕ್ಸ್ಟೆಂಡ್ ಆದರೂ ಪರವಾಗಿಲ್ಲ. ಸೊ ಈಗ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ ಅಂದರೆ ಜೂನ್ 15 ತಾರೀಕು ಎಕ್ಸಾಂಪಲ್ ರಿಲೀಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ನೀವು ಬಿಫೋರ್ ಒಂದು 2-3 ತಿಂಗಳ ಹಿಂದೆ ಅಥವಾ 4 ತಿಂಗಳಿಂದ ಹೇಳ್ಬಿಡ್ಬೇಕು. ಯಾಕೆಂತಂದರೆ ವೇಟಿಂಗಲ್ಲಿ ತುಂಬ ಆಡಿಯನ್ಸ್ಗಳಿದ್ದಾರೆ ಆ್ಯಂಡ್ ಸದ್ಯದಲ್ಲಿ ಕನ್ನಡ ಸಿನಿಮಾಗಳು ಯಾವುದು ಅಂತ ಸ್ಟಾರ್ ನಟರ ಸಿನಿಮಾಗಳು ಸದ್ಯಕ್ಕೆ ಇಲ್ಲ. ಸೊ ಹಾಗಾಗಿ ಸೊ ಕಾಯ್ತಾ ಇರುವಂಥ ಆಡಿಯನ್ಸ್ಗಳಿಗೆ, ಸಿನಿ ಪ್ರೇಮಿಗಳಿಗೆ ಒಂದು ಡಿಸಪಾಯಿಂಟ್ ಆಗಬಾರ್ದು. ಸೊ ಬೇಗ ಒಂದು 4 ತಿಂಗಳು ಮುಂಚೆನೇ ಅನೌನ್ಸ್ಮೆಂಟ್ ಮಾಡಿಬಿಡ್ಬೇಕಾಗಿತ್ತು ಅನ್ನುವಂಥದ್ದು. ಸೊ ಇವತ್ತು ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ರಿಲೀಸ್ ಡೇಟ್ ಬಗ್ಗೆ. ಎಲ್ಲರೂ ಕೂಡ ಯಾವುದೇ ಒಂದು ವಿಡಿಯೋ ಮಾಡೋಕ್ಕಿದ್ರು ಬ್ರದರ್ ಮ್ಯಾಕ್ಸ್ ಅಪ್ಡೇಟ್ ಅಂತ ಕೇಳ್ತಾ ಇರ್ತೀರಾ. ಸೊ ಮ್ಯಾಕ್ಸ್ ನನಗನ್ಸೋ ಪ್ರಕಾರ ಈ ಒಂದು 15ನೇ ತಾರೀಕು ಒಳಗಡೆ ಏನಾದರೂ ಒಂದು ಅಪ್ಡೇಟ್ ಬರ್ಬೋದು, ಬಟ್ ಅದನ್ನು ನಾನು ರಿಲೀಸ್ ಡೇಟ್ ಅಂತ ಹೇಳೋಕ್ಕೆ ಹೋಗಲ್ಲ. ಸೊ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಏನು ಮಾಡಬಹುದು ಅನ್ನುವಂಥದ್ದನ್ನು 15ನೇ ತಾರೀಕು ಒಳಗಡೆ ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಕೇಳಿ ಬಂದಿದೆ. ಸೊ ಕಾದು ನೋಡೋಣ. ನಾನು ಕೂಡ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಮ್ಯಾಕ್ಸ್ ಸಿನಿಮಾದ್ದು ಬೇಗ ರಿಲೀಸ್ ಡೇಟ್ ಒಂದು ಅಪ್ಡೇಟ್ ಬೇಕೇ ಬೇಕು. ನಾನು ಕೂಡ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ, ಎಲ್ಲರೂ ಕೂಡ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಮ್ಯಾಕ್ಸ್ನ ಒಂದು ರಿಲೀಸ್ ಡೇಟ್ಗೆ ಕಾಯ್ತಾ ಇದ್ದೀನಿ ನಾನು ಕೂಡ. ಸೊ ನೀವು ಕೂಡ ಕಾಯ್ತಾ ಇದ್ದೀರ ಅಂತ ನನಗೆ ಗೊತ್ತು. ಆ್ಯಂಡ್ ಓವರ್ ಆಲ್ ಆಗಿ ಹೇಳೋದೇನು ಅಂತಂದರೆ, ಸಿನಿಮಾಗಳು ಬೇಗ ಒಂದು ರಿಲೀಸ್ ಡೇಟ್ಗಳನ್ನು ಅನೌನ್ಸ್ಮೆಂಟ್ ಮಾಡಿಬಿಟ್ರೆ ಸೊ ತುಂಬಾ ಒಂದು ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಸೊ ಯಾರಿಗೂ ಕೂಡ ಅತಿ ಹೆಚ್ಚಾಗಿ ವೇಟ್ ಮಾಡ್ಸೋಕೆ ಹೋಗಬೇಡಿ ಅಂತ. ಯಾಕೆಂದರೆ ಸದ್ಯಕ್ಕೆ ಯಾವುದೇ ಸಿನಿಮಾಗಳು ಇಲ್ಲದೆ ಇರೋ ಕಾರಣ ಸೊ ಬೇಗ ಎಲ್ಲ ಸಿನಿಮಾಗಳು ಬಂದುಬಿಡಬೇಕು. ಕಳೆದ ವಿಡಿಯೋದಲ್ಲಿ ಹೇಳಿದಾಗೇ ಸೊ ಎಲ್ಲ ಸಿನಿಮಾಗಳು ಹಿಂದೆ ಮುಂದೆ ಒಂದು 15 ದಿನ 20 ದಿನ ಅಂತ ಒಂದು ಮೇಲಿಂದ ಮೇಲೆ ರಿಲೀಸ್ ಆಗೋದಕ್ಕಿಂತ ಸೊ ಥಿಯೇಟ್ರ್ ಸಿಗೋಲ್ಲ ಹಾಗೆ ಹೀಗೆ ಅನ್ನೋದಾಗುತ್ತೆ. ಬಟ್ ಅದನ್ನೇ ಪ್ಲ್ಯಾನ್ ಮಾಡಿಕೊಂಡು ಸೊ ಯಾವುದು ಸಿನಿಮಾಗೂ ಕೂಡ ಥಿಯೇಟ್ರ್ ಕೊರತೆ ಆಗ್ದಾನೆ ಸೊ ಎಲ್ಲ ಕೂಡ ಒಂದೇ ಒಂದು ಫಾರ್ಮೇಟಲ್ಲಿ ಹೋಗ್ತಾ ಇತ್ತು ಅಂದರೆ ಸೊ ಈ ಸಿನಿಮಾ ಆದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ಆಡಿಯನ್ಸ್ ಹೋಗ್ಬೇಕು ಥಿಯೇಟ್ರಿಗೆ. ಸೊ ಆ ರೀತಿಯಲ್ಲಿ ಒಂದು ಫಾರ್ಮೇಟಲ್ಲಿ ಸಿನಿಮಾಗಳು ರಿಲೀಸ್ ಆಗಬೇಕು ಅನ್ನೋದು ನನ್ನ ಒಂದು ಆಶಯ ಅಂತ ಹೇಳ್ತಾ, ಆ್ಯಂಡ್ ನಿಮಗೆ ಈ ಒಂದು ಮ್ಯಾಕ್ಸ್ ಸಿನಿಮಾದ ಒಂದು ರಿಲೀಸ್ ಡೇಟ್ ಯಾವಾಗ ಬರಬಹುದು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ತಿಂಗಳು ಮಾಡ್ತಾರಾ ಅಥವಾ ನೆಕ್ಸ್ಟ್ ತಿಂಗಳು ಮಾಡ್ತಾರಾ, ಸೊ ಯಾವಾಗ ರಿಲೀಸ್ ಆಗ್ಬೋದು ಕೂಡ ಗೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.